ಅಂದರೆ ಆ ಡಿಪ್ರೆಷನ್ ಲೆವೆಲಲ್ಲಿ ನನ್ನ ಮನಸ್ಥಿತಿನ ಯಾರು ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿ ಇಲ್ಲ ಅಂತ ಒಬ್ಬರೂ ಇರಲಿಲ್ಲ. ಸೊ ಅವ್ರಿಗೆ ಅನಿಸ್ತಾ ಇದ್ದಿದ್ದು ಏನು ಗೊತ್ತಾ, ಇವಳೇನು ರಾಕ್ಷಸಿ ಆಗಿಬಿಟ್ಟಿದ್ದಾಳೆ ಆಕ್ಸಿಡೆಂಟ್ ಆದಮೇಲೆ ಅಂತ ಅನ್ಕೊಳ್ತಾ ಇದ್ರು. ಅವರೆಲ್ಲ ಬೈತಾಯಿದ್ರು ನನಗೂ. ಬಟ್ ನಾನು ರಿಪೀಟೆಡ್ಲಿ ಬೈತಾಯಿದ್ದೆ. ಬದುಕಬೇಕು ಅನ್ನೋ ಒಂದು ಛಲ ನನಗೆ ಬರಲಿ ಅಂತ ಹೇಳ್ಬಿಟ್ಟು ನಾನು ವೀಡಿಯೋಸ್ನೆಲ್ಲ ನೋಡೋದು, ಮೋಟಿವೇಶ್ನಲ್ ವೀಡಿಯೋಸ್ ಎಲ್ಲ ಏನೇ ನೋಡಿದ್ರು ಎಂಡ್ ಆಫ್ ದ ಡೇ ನಂಗೆ ಅನಿಸ್ತಾ ಇದ್ದಿದ್ದು, ಇಷ್ಟೇನಾ ಜೀವನ, ಈ ನೋವಿಂದ ಬದುಕೋಕ್ಕಾಗ್ತಿಲ್ಲ ಅಂತ ಅನ್ನಿಸ್ತಾ ಇತ್ತು ನನಗೆ. ತಾಯಿಯಾಗಿ ಅಲ್ಲಿ ಬಿಡ್ತಾ ಇಲ್ಲ, ಮನೇಲಿ ನೋಡಬೇಕು ಇವರು ಏನಕ್ಕೆ ಬಂದಿದ್ದಾರೆ ಅಂತ. ಆ್ಯಕ್ಚುಲಿ ಅವ್ರಿಗೆ ಯಾರಿಗೂ ನಮ್ಮ ವಿಷಯಗಳೇ ಗೊತ್ತಿಲ್ಲ. ಆಮೇಲೆ ಅವ್ರ ಕ್ಲಾಸ್ ಟೀಚರ್ಗೆ ನನ್ನ ವಿಷಯ ಗೊತ್ತಿತ್ತು, ಹಾಗಾಗಿ ನಾನು ನೋಡೋಕೆ ಬಿಟ್ಟರು. ಮಗನ ನೋಡಿದೆ, ಖುಷಿ ಆಯಿತು. ಅವನನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ಬಿಡ್ತು ನನಗೆ. ಅದಕ್ಕೆ ಸ್ಕೂಲ್ ಹತ್ರ ಹೋದೆ ನಾನು ನೋಡೋದಕ್ಕೆ. ರಾಯರ ಮೇಲೆ ಆಣೆ ಇಟ್ಟು ಹೇಳ್ತೀನಿ ನನಗೆ ಮಾತಾ. ಆಲ್ರೆಡಿ ಆಕ್ಸಿಡೆಂಟ್ ಆಗಿದೆ, ಸೊಂಟದಿಂದ ಕಾಲವರೆಗೂ ನಿನಗೆ ಯಾವುದೇ ಸೆನ್ಸೇಷನ್ ಇಲ್ಲ. ಮೊದಲೇ ಸೊಂಟ ಮುರಿದು ಹೋಗಿದೆ, ಇವಾಗ ಕೈಯು ಮುರಿದಿದೆ. ನೀನು ಇದ್ದರೆ ಯಾರಿಗೆ ಯೂಸು? ಲೈಫಲ್ಲಿ ನಾವು ಒಬ್ಬರು ಬದುಕ್ಬೋದು, ನಾವು ಒಬ್ಬರೇ ಬದುಕ್ಬೋದು. ಈ ಫ್ಯಾಮಿಲಿಗಳ ಕೈಲೆಲ್ಲ ಒಂದಷ್ಟು ಜನ ಇದ್ದಾರೆ, ಒಂದಷ್ಟು ಅಂತಾರೆ ಮಾಡ್ತಾರೆ. ಅವೆಲ್ಲ ನೋಡಿದಾಗ ಅನಿಸುತ್ತೆ, ನಮ್ಮಷ್ಟು ನಾವೇ ಬದುಕ್ಬಿಡ್ಬೇಕಪ್ಪ, ಸಾಕಿ ಜೀವನ ಬೇರೆಯವ್ರ ಹತ್ರ ಬದುಕಿದ್ದು ಅಂತ ಅನಿಸ್ಬಿಡುತ್ತೆ ಒಂದು ಸ್ಟೇಜಲ್ಲಿ. ಆ ಥರ ಒಂದು ಸ್ಟೇಜಲ್ಲಿ ನನಗೂ ಅನಿಸ್ಬಿಡ್ತು. ಬಟ್ ಲೈಫು ತುಂಬ ಪಾಠ ಕಲಿಸಿದೆ. ನಮ್ಮವರಿಂದನೇ ನಾವು ಪಾಠ ಕಲ್ತಿರೋ ಅಂಥದ್ದು. ದೇಹದಲ್ಲಿ ಉಸಿರಿರೋವರೆಗೂ ನಾವು ನಮ್ಮ ಹೆಸರಿಂದ ಕರೀತಾರೆ. ಸೊ ನಮ್ಮ ದೇಹದಲ್ಲಿ ಉಸಿರೇ ಹೋಯ್ತು ಅಂದರೆ ಆವಾಗ ನಮ್ಮನ್ನು ಕರೆಯೋದು ಹೆಸರಿಂದ ಅಲ್ಲ, ಹೆಣ ಅಂತ ಕರೀತಾರೆ, ಶವ ಅಂತ ಕರೀತಾರೆ. ಈ ಕ್ರಾಫ್ಟ್ ಅಂತ ಏನಂತ ಏನೂ ಬೇಕಾಗಿಲ್ಲ, ಸುಮ್ಮನೆ ಒಂದು ಮೂಲೆಯಲ್ಲಿ ಮಲ್ಕೊಳ್ಳಿ ಅಂತ. ಸೊ ಮೂಲೆಯಲ್ಲಿ ಮಲಗಿದ್ರೆ ನಮ್ಮ ಮೈಂಡ್ ಏನು ಅನ್ನಿಸ್ತಾ ಇತ್ತು ಅಂದರೆ, ಅಯ್ಯೋ ಒಳ್ಳೆ ಸತ್ತ ಶವದ ಥರ ನಾವು ಜೀವನ ಮಾಡ್ತಾ ಇದ್ದೀವಲ್ಲ, ಏನಕ್ಕೆ ಈ ಜೀವನ ಅಂತ ಅನ್ನಿಸ್ತಾ ಇತ್ತು ನನಗೆ ಮಾತ್ರ. ತುಂಬ ಜನ ಕೇಳ್ತಾ ಇದ್ರು ಆ್ಯಕ್ಚುಲಿ ಒಂದಷ್ಟು ಮೋಟಿವೇಶನಲ್ ವೀಡಿಯೋಸ್ ಎಲ್ಲ ಮಾಡಿ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಇಷ್ಟು ದಿನ ಬರೀ ಮನೆ ಶಿಫ್ಟ್ ಮಾಡು ಅದು ಇದು ಕೆಲಸಗಳೆಲ್ಲ ತುಂಬಾ ಇರ್ತಾಯಿದ್ದವು. ಸೊ ಹಂಗಾಗಿ ಮೊನ್ನೆ ಅಷ್ಟೇ ಸ್ಟಾಲ್ ಹಾಕಿದ್ದು. ಯಾಕಂದರೆ ಎಷ್ಟೊಂದು ದಿನ ಆಯಿತು ಸ್ಟಾಲ್ಸ್ ಎಲ್ಲ ನಾನು ಮಾಡ್ತಾ ಇರಲಿಲ್ಲ. ಯಾಕಂದರೆ ಸ್ಟಾಲ್ಸ್ ಎಲ್ಲ ಕಡೆ ದುಡ್ಡು ಕಟ್ಟಬೇಕಿತ್ತು. ಹೀಗಾಗಿ ನನಗೆ ಬೇಡ ಸ್ಟಾಲ್ಸು ಕಥೆನೇ ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿಬಿಟ್ಟಿದ್ದೆ. ಸೊ ಇವಾಗ ಮಣ್ಣಿನ ಜ್ಯುವೆಲ್ಲರಿ ಎಲ್ಲ ಮತ್ತೆ ಸ್ಟಾರ್ಟ್ ಮಾಡಿರೋ ಅಂಥದ್ದು. ಒಂದಷ್ಟು ಜನ ಕೇಳ್ತಾ ಇದ್ದಿದ್ದ ಒಂದು ಕಮೆಂಟಿಗೆ ನಾನು ಇವತ್ತು ಸ್ವಲ್ಪ ವೀಡಿಯೋಸ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಸೊ ಇವಾಗ ಹಾಕಿರೋವಂಥ ಜ್ಯುವೆಲ್ಲರಿ ಬಂದು ಮಣ್ಣಿನ ಜ್ಯುವೆಲ್ಲರಿ. ಸೊ ಹ್ಯಾಂಡ್ ಮೇಡ್ ಕಂಪ್ಲೀಟ್ಲಿ ಜೇಡಿ ಮಣ್ಣಿಂದನೇ ಮಾಡಿರೋವಂಥ ಒಂದು ಜ್ಯುವೆಲ್ಲರಿ ಅಂತ ಹೇಳ್ಬೋದು. ಆ್ಯಕ್ಚುಲಿ ಒಂದು ಮಣ್ಣಿನ ಮುದ್ದೆಯಿಂದ ಅದು ಒಂದು ಓಲೆ ಹಂತಕ್ಕೆ ಬರೋವರೆಗೂ ನಾವು ಅದನ್ನು ಕೈಯಿಂದನೇ ಮಾಡಿ ಒಂದು ಪೇಂಟಿಂಗ್ ಎಲ್ಲ ಕೊಟ್ಟು ಫೈನಲ್ಲಾಗಿ ಒಂದು ಮಣ್ಣಿನ ಮುದ್ದೆ ಬಂದು ಒಂದು ಓಲೆ ಥರ ಕಾಣೋಂಗೆ ಒಂದು ಲಾಸ್ಟು ಇದನ್ನು ಕೊಟ್ಟಿದ್ದೀವಿ. ಸೊ ಹೇಗಿತ್ತು ಏನು ಕತೆ ಅನ್ನೋದು ನೀವು ಆಲ್ರೆಡಿ ವೀಡಿಯೋದಲ್ಲೆಲ್ಲ ನೋಡ್ತಾ ಇದ್ದೀರಾ. ನನ್ನ ಸ್ಟಾಲ್ಸ್ ಆಗಿರ್ಬೋದು, ಮಣ್ಣಿನ ಜ್ಯುವೆಲ್ಲರಿ ಹೇಗೆ ಮಾಡ್ತೀನಿ ಕಂಪ್ಲೀಟ್ಲಿ ವೀಡಿಯೋಸ್ ಎಲ್ಲ ಬರ್ತಾ ಇದ್ದಾವೆ. ಆ್ಯಕ್ಚುಲಿ ನನಗೆ ಕಾಲು ಯಾವಾಗಲೂ ಬೆಡ್ ಮೇಲೆಲ್ಲ ನೀಡ್ಕೊಂಡೆ ಕೂತ್ಕೊಳ್ಳೋದು. ಸೊ ಚಕ್ಕಲ್ಬಲ್ ಹಾಕೊಂಡು ಕೂತ್ಕೊಂಡಿದ್ದಿದ್ದೇ ಇಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಈಗೊಂದು 7 ಇಯರ್ಸ್ ಆಯಿತು ನನಗೆ ಆಕ್ಸಿಡೆಂಟ್ ಆಗಿ. ಸೊ ಇಷ್ಟು ಇಯರಲ್ಲಿ ಒಂದು 3-4 ಸಾರಿ ಈ ಥರ ಚಕ್ಕಲ್ಬಲ್ ಹಾಕಿ ಕೂತಿರ್ಬೋದು ಅಷ್ಟೇ. ಅದು ಬಿಟ್ಟರೆ ನಾನು ಯಾವತ್ತೂ ಹಿಂಗೆ ಕೂತ್ಕೊಳ್ಳಲ್ಲ. ಯಾಕಂದರೆ ಸ್ಪೈನಲ್ಲಿ ಕಟ್ಟಾಗಿರೋದ್ರಿಂದ ಸೊ ನನಗೆ ಈ ಥರ ಕಾಲು ಹಾಕಿದಾಗ ಸ್ಪೈನ್ ಪೇನ್ ಆಗ್ತಾ ಇರುತ್ತೆ. ಸೊ ಹಂಗಾಗಿ ನಾನು ಜಾಸ್ತಿ ಈ ಥರ ಚಕ್ಕಲ್ಬಲ್ಲಕ್ಕೆ ಏನು ಹೇಳೋಕ್ಬಾರ್ದು, ಚಕ್ಕಲ್ಬಲ್ಲಕ್ಕೆ ಚಕ್ಕಲ್ಬಲೆ ಹಾಕೊಂಡು ಕೂತ್ಕೊಳ್ಳಲ್ಲ. ಸೊ ನಾವು ಹಿಂಗೆ ಸ್ಪೀಡಾಗಿ ಹೇಳ್ಬಿಡ್ತೀವಿ. ಹಾಗಾಗಿ ಕೆಲವೊಂದಕ್ಕೆ ಸ್ಪೀಡಾಗಿ ಹೇಳಲಿಲ್ಲ ಅಂದರೆ ಅದು ಅರ್ಥ ಏನು ಹೆಂಗೆ ಹೇಳ್ತಿದ್ದೋ ನಾವು ಅಂತಲೇ ಒಂದೊಂದು ಸಾರಿ ಅರ್ಥ ಆಗೋಲ್ಲ. ಸೊ ಆ ಥರ. ಬಟ್ ತುಂಬ ಜನದ ಪ್ರಶ್ನೆಗೆ ನಾನು ಇವತ್ತು ಆನ್ಸರ್ ಮಾಡೋಕ್ಕೆ ಬಂದಿರೋ ಅಂಥದ್ದು. ಅದ್ರ ಜೊತೆಗೆ ಇವತ್ತು ನಾನು ಹಾಕಿರೋವಂಥ ಸರ ಮತ್ತು ಇಯರಿಂಗ್ಸು ಎಲ್ಲನೂ ಮಣ್ಣಿಂದನೇ. ಸೊ ಕಂಪ್ಲೀಟಾಗಿ ಕೈಯಿಂದ ಮಾಡಿ ಕೈಯಿಂದನೇ ಪೇಂಟ್ ಮಾಡಿರೋವಂಥ ಒಂದು ಸರ ಅಂತ ಹೇಳ್ಬೋದು. ಆ್ಯಕ್ಚುಲಿ ಜೇಡಿ ಮಣ್ಣಲ್ಲಿ ನಮಗೆ ಗೊತ್ತಿಲ್ಲ. ಅವಾಗೆಲ್ಲ ಫಸ್ಟೆಲ್ಲ ನಾವು ಮಾಡ್ತಾಯಿದ್ದು ಗಣೇಶನೆಲ್ಲ ಟ್ರೈ ಮಾಡ್ತಾಯಿದ್ದೋ. ಆಮೇಲೆ ಕೆರೆಗಳ ಹತ್ರ ಸಖತ್ತು ನುಣುಪಾದ ಮಣ್ಣು ಅಂದರೆ ಈ ಜೇಡಿ ಮಣ್ಣು ಇರ್ತಿತ್ತಲ್ಲ, ಅದರಲ್ಲಿ ಆಟ ಆಡೋದು ಮತ್ತು ಕೆಸರಲ್ಲಿ ತುಳಿದಾಡೋದು, ಎರ್ಚಾಡೋದು, ಅವಾಗೆಲ್ಲ ಮಕ್ಕಳು ವಯಸ್ಸಲ್ಲಿ ಹಂಗೆ ಮಾಡ್ತಾಯಿದ್ದು. ಸೊ ಆ ಥರ ಜೇಡಿ ಮಣ್ಣನ್ನ ಇವತ್ತು ತಂದು ಜ್ಯುವೆಲ್ಲರಿ ಮಾಡೋ ಹಂತಕ್ಕೆ ಒಂದು ಇಂಪ್ರೂವ್ಮೆಂಟ್ ಆಗಿರೋ ಅಂಥದ್ದು. ಸೊ ನಮ್ಗೆ ಗೊತ್ತೇ ಇಲ್ಲ ಆ ಮಣ್ಣಲ್ಲೂ ಜ್ಯುವೆಲ್ಲರಿ ಮಾಡಿಬಿಟ್ಟು ಹಾಕೋಬೋದು, ಅದನ್ನು ಸೇಲ್ ಮಾಡ್ಬೋದು, ಇದರಿಂದನೂ ಜೀವನ ನಡೆಯುತ್ತೆ ಅನ್ನೋದು ನಿಜ ಗೊತ್ತಿರಲಿಲ್ಲ. ಬಟ್ ಇವತ್ತು ಲೈಫು ಎಷ್ಟೆಲ್ಲ ಚೇಂಜ್ ಆಗಿದೆ ಅಂತ ಅನಿಸುತ್ತೆ.
ಅದ್ರ ಜೊತೆಗೆ ನೋಡಿ ಆವಾಗೆಲ್ಲ ನಾವು ಹಸು ಕರುಗಳೆಲ್ಲ ಮೇಯ್ಸಕ್ಕೆ ಹೋಗ್ತಿದ್ದಾಗ ಆ ಮಣ್ಣಿನ ವ್ಯಾಲ್ಯೂ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ. ಸೊ ಇವತ್ತು ನಾನು ಏನಕ್ಕೆ ಈ ಮಣ್ಣಿನ ಜ್ಯುವೆಲರಿ ಎಲ್ಲ ಮಾಡ್ತಾಯಿದ್ದೀನಿ ಅನ್ನೋದನ್ನ ನೀವು ತಿಳ್ಕೊಳ್ಳೇಬೇಕು. ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಏನಕ್ಕೆ ಮಾಡ್ತಾಯಿದ್ದೀನಿ ಇದನ್ನ ಅಂತ. ಸೊ ಫಸ್ಟು ನಾನು ಕಲಿತಾಗ, ನಾನು ಚೆನ್ನಾಗಿದ್ದಾಗ, ನಾನು ಕಾಲು ಕೈ ಚೆನ್ನಾಗಿದ್ದಾಗ ನಾನು ಯಾವತ್ತೂ ಈ ಥರದ್ದೊಂದು ಕಲೆ ಕಲಿಬೇಕು ಅನ್ನೋದು ನನ್ನ ಮೈಂಡಿಗೂ ಬಂದಿಲ್ಲ. ಸೊ ಇವಾಗ ಈ ಮೈಂಡಿಗೆ ಬಂದಿರೋವಂಥದ್ದು ಏನಕ್ಕೆ ಬಂತು ಅಂತ ಹೇಳಿದ್ರೆ 4 ಇಯರ್ಸ್ ಕಂಪ್ಲೀಟ್ಲಿ ಬೆಡ್ ರಿಡನ್ ನಾನು ಅವಾಗ. ಸೊ ಅಂಥ ಟೈಮಲ್ಲಿ ಯೂಟ್ಯೂಬ್ ಚಾನಲೆಲ್ಲ ಮಾಡ್ತಾಯಿದ್ದೆ. ಬಟ್ ನಾನು ಮಾಡ್ತಾ ಇರೋ ಚಾನಲ್ ಬಂದು ಏನಕ್ಕೂ ಯೂಸ್ ಇಲ್ಲ ನನಗೆ. ಅಂದರೆ ಯಾರು ಅಷ್ಟು ವ್ಯೂವರ್ಸು ನೋಡ್ತಾ ಇರಲಿಲ್ಲ. ಸೊ ಯೂಟ್ಯೂಬ್ ಚಾನಲಲ್ಲೂ ಒಂದು ದುಡಿಬೋದು ಅನ್ನೋದು ಕೂಡ ನನಗೆ ಗೊತ್ತಿರಲಿಲ್ಲ ಅವಾಗ. ಸೊ ಬೆಸ್ಟ್ ಔಟ್ ಆಫ್ ವೇಸ್ಟ್ಗಳನ್ನೆಲ್ಲ ಎಸಿದ್ದೇನೆ. ನಾನೇನು ಮಾಡ್ತಾಯಿದ್ದೆ, ಎಲ್ಲ ತೊಗೊಂಡು ಬಂದು ಮನೆಯಲ್ಲಿ ನಾನು ಕ್ರಾಫ್ಟ್ಗಳೆಲ್ಲ ಮಾಡ್ತಾಯಿದ್ದೆ. ಸೊ ಕೈ ಮಾತ್ರ ಕಾಣೋ ಹಂಗೆ ನಾನು ಕ್ರಾಫ್ಟ್ ಮಾಡ್ತಾಯಿದ್ದೆ. ಹಂಗಾಗಿ ನನ್ನ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಬ್ಯಾಕ್ಗ್ರೌಂಡಲ್ಲಿ ವರ್ಕ್ ಮಾಡ್ತಾಯಿದ್ದೆ. ಸೊ ಒಂದು ಸಾರಿ ನನಗೆ ಯಾರೋ ಹೇಳಿದರು, ನೀವು ಕ್ಯಾಮ್ರಾ ಮುಂದೆ ಬಂದು ಮಾತಾಡಿ, ಆವಾಗ ವೀಡಿಯೋಸ್ ಎಲ್ಲ ಚೆನ್ನಾಗಿ ನೋಡ್ತಾರೆ ನಿಮ್ಮದು ಅಂತೇಳಿ. ಸೊ ಆ ಟೈಮಲ್ಲಿ ನಾನು ವೀಡಿಯೋಸ್ ಮಾಡೋಕ್ಕೆ ವೀಡಿಯೋಸ್ ಮಾಡಿದೆ. ಬಟ್ FEನಲ್ಲಿ ಚೆನ್ನಾಗಿ ವ್ಯೂಸ್ ಎಲ್ಲ ಹೋಯಿತು. ಆಮೇಲೆ ನನ್ನ ಚಾನಲ್ಗೆ ತುಂಬ ಜನ ಫಾಲೋವರ್ಸ್ ಆಗಕ್ಕೆ ಸ್ಟಾರ್ಟ್ ಆದರು. ಬಟ್ ಆವಾಗ ಯೂಟ್ಯೂಬ್ ಚಾನಲಲ್ಲಿ ಅಷ್ಟು ನನಗೆ ಯಾವುದೇ ಒಂದು ಇದಿರಲಿಲ್ಲ, ಅಂದರೆ ಸಬ್ಸ್ಕ್ರೈಬರ್ ಆಗೋದು ಈ ಥರ ಏನಿರಲಿಲ್ಲ. ಬಟ್ ಡೈಲಿ ವ್ಲಾಗ್ ಅಂತ ಮಾಡ್ತಾಯಿದ್ದೆ. ಬಟ್ ಅಪರೂಪಕ್ಕೊಂದು ಮಾಡ್ತಾಯಿದ್ದೆ ವೀಡಿಯೋಸ್ ಎಲ್ಲ. ಬಟ್ ಒಂದು ಕ್ರಾಫ್ಟ್ ಚಾನಲ್ಲು ಹೀಗೆ ಏನೋ ಮಾಡೋಕ್ಕೋಗಿ ಒಂದು ಫಾಲ್ಟಾಗಿ ಚಾನಲ್ಲು ಡಿಲೀಟ್ ಆಗಿಬಿಡ್ತು ಯೂಟ್ಯೂಬ್ ಕಡೆಯಿಂದನೇ. ಬಟ್ ಆದರೂ ಎದೆಗುಂದಿದೆ, ನಾನು ಮತ್ತೆ ಇನ್ನೊಂದು ಚಾನಲ್ ಮಾಡ್ತೀನಿ. ಬಟ್ ನಿಜ ಹೇಳಬೇಕು ಅಂದರೆ ಯಾವಾಗ ಯಾವ್ದು ಚೇಂಜ್ ಆಗುತ್ತೆ ಹೇಳೋಕ್ಕೆ ಬರೋಲ್ಲ. ಸೊ ತುಂಬ ಡಿಪ್ರೆಷನಲ್ಲಿದ್ದೆ 4 ಇಯರ್ಸ್ ಬ್ಯಾಕು. ಆ ಟೈಮಲ್ಲಿ ಏನು ಮಾಡ್ಬೇಕು ಗೊತ್ತಿಲ್ಲ ನನಗೆ. 4 ಇಯರ್ಸ್ ಕಂಪ್ಲೀಟ್ಲಿ ಬೆಡ್ ರಿಡನ್. ಯಾವ ಮಟ್ಟಿಗೆ ಅಂದರೆ ಬ್ರಷ್ ಮಾಡೋದಕ್ಕೂ ಬೇರೆಯವ್ರ ಸಹಾಯ ಪಡ್ಕೊಳ್ತಿದ್ದೆ. ವಾಶ್ರೂಮ್ಗೆ ಹೋಗಿ ಬ್ರಷ್ ಮಾಡ್ಕೊಳ್ತಿರ್ಲಿಲ್ಲ. ನನ್ನ ಕೆಲಸ ನಾನೇ ಮಾಡ್ಕೊಳಕ್ಕಾಗ್ದಿರೋ ಪರಿಸ್ಥಿತಿಲಿ ನಾನಿದ್ದೆ. ಏನಕ್ಕೆ ಆ ಥರ ಇದ್ದೆ ಅಂತ ಹೇಳಿದ್ರೆ, ಪೂರ್ತಿ ಸೊಂಟದಿಂದ ಸ್ವಾಧೀನ ಹೋಗಿರೋ ಒಂದು ರೀಸನಿಂದ ನಾನು ಎಲ್ಲೂ ಎದ್ದು ಕೂರೋಕ್ಕಾಗ್ತಿರ್ಲಿಲ್ಲ. ವೀಲ್ಚೇರಿಂದ ಬೆಡ್ಡಿಗೆ ಶಿಫ್ಟ್ ಆಗೋಕ್ಕಾಗ್ತಿಲ್ಲ. ಎಲ್ಲೇ ಹೋದ್ರೂ ಕೈಗಳ ಸಹಾಯದಿಂದ ಜರ್ಕೋಬೇಕು ಬಿಟ್ಟರೆ ಎದ್ದು ಕೂರಕ್ಕೆ ಇವತ್ತಿಗೂ ಆಗಲ್ಲ. 7 ಇಯರ್ಸ್ ಆಗಿದೆ. ಸೊ ಇಂಥ ಟೈಮಲ್ಲಿ 4 ವರ್ಷ ಹಿಂಗೆ ಕಳೀತಾ ಇದ್ದೀನಲ್ಲ, ಬರೀ ಅದೇ ಫ್ಯಾನು, 4 ಗೋಡೆ, ಇದೇನೋ ಜೀವನ ಅಂತ ಅನಿಸ್ಬಿಟ್ಟಿತ್ತು. ಯಾಕಂದರೆ ನಾನು ಟಿ ವಿ ನೋಡೋದು ಬಿಟ್ಟು ಇವತ್ತಿಗೂ 7 ಇಯರ್ಸಲ್ಲಿ ಒಂದಿನೂ ಟಿ ವಿ ನೋಡಿಲ್ಲ. ಸೊ ಹಿಂಗೆ ಟಿ ವಿನೇ ಕಂಪ್ಲೀಟಾಗಿ ಬಿಟ್ಟೆ. ಯಾಕಂದರೆ ಕೂತು ನೋಡೋಷ್ಟು ಪೇಷನ್ಸ್ ನನ್ನಲ್ಲಿ ಇರಲಿಲ್ಲ. ಹಾಗಾಗಿ ಈಗ ಟಿ ವಿ ಬಿಟ್ಟೆ. ಫೋನು ಅಷ್ಟೇ ಏನು ಅಡಿಕ್ಟೆಡ್ ಅಲ್ಲ ಆವಾಗ. ಸೊ ಕಂಪ್ಲೀಟಾಗಿ ಏನು ಅಂದರೆ ಮೈಂಡನ್ನ ಚೇಂಜ್ ಮಾಡೋರು ಯಾರಾದರೂ ಬೇಕಿರ್ತಿತ್ತು. ಸೊ ನನ್ನ ಮನಸ್ಸಿಗೆ ಯಾರಾದರೂ ಸಾಂತ್ವನ ಹೇಳೋರು ಬೇಕಿರ್ತಿತ್ತು. ಇಂಥ ಟೈಮಲ್ಲಿ ಈ ಫೋನ್ ಏನೂ ಅಲ್ಲ ಅನಿಸ್ಬಿಡ್ತು ನಂಗೆ ಲೈಫಲ್ಲಿ. ಹಂಗಿದ್ದಾಗ ನನಗೇನಾದರೂ ಬೇರೆ ಕ್ರಿಯೇಟಿವಿಟಿ ಮಾಡಬೇಕಿತ್ತು. ಈ ಬೆಸ್ಟ್ ಔಟ್ ಆಫ್ ವೇಸ್ಟ್ ಎಲ್ಲ ತೊಗೊಂಡು ಬಂದು, ಅದು ನೋಡಿ ಡಸ್ಟ್ಬಿನ್ ಹತ್ರ ಹೋಗಿ ಅಪಾರ್ಟ್ಮೆಂಟಲ್ಲಿ ಇದ್ದಿದ್ದವಾಗ. ಸೊ ಔಟ್ ಆಫ್ ವೇಸ್ಟು ಏನೇನು ತರ್ತಾಯಿದೆ ಅಂದರೆ, ಪಿಸ್ತಾ ಶೆಲ್ಲಿಂದ ಹಿಡಿದು ವೈನ್ ಬಾಟಲ್ಗಳು, ಇಂಥ ಬಾಟಲ್ಗಳನ್ನೆಲ್ಲ ತೊಗೊಂಡು ಬಂದು ಕ್ರಾಫ್ಟ್ ಮಾಡೋದು, ಇವನ್ನೆಲ್ಲ ಮಾಡೋದನ್ನೆಲ್ಲ ಕಲಿತೆ. ಅದನ್ನು ನ್ಯೂಸ್ ಪೇಪರಲ್ಲಿ ಬೈಕ್ ಮಾಡ್ತಾಯಿದ್ದೆ. ಅದ್ರ ಜೊತೆಗೆ ನ್ಯೂಸ್ ಪೇಪರಲ್ಲೇ ಸೈಕಲ್ ಮಾಡ್ತಿದ್ದೆ, ಪೆನ್ ಸ್ಟ್ಯಾಂಡ್ ಮಾಡ್ತಿದ್ದಿದ್ದೆವು. ಆಮೇಲೆ ವಾಲ್ ಹ್ಯಾಂಗಿಂಗ್ ಎಲ್ಲ ಮಾಡ್ತಾಯಿದ್ದೆ. ಉಲ್ಲನ್ನಲ್ಲಿ ವಾಲ್ ಹ್ಯಾಂಗಿಂಗ್ ಮಾಡ್ತಾಯಿದ್ದೆ. ತುಂಬ ಡಿಸೈನ್ಸ್ ಎಲ್ಲ ಮಾಡ್ತಿದ್ದೆ. ಬಟ್ ಅವನ್ನೆಲ್ಲ ನಾನು ಒಂದೊಂದೇ ಫೋಟೋಗಳನ್ನ ಹಾಕ್ತೀನಿ, ಅದ್ರಲ್ಲಿ ನೋಡ್ತಾ ಇರಿ. ಬಟ್ ಇವತ್ತು ಆ ವೀಡಿಯೋಗಳಿಲ್ಲ. ಬಟ್ ಫೋಟೋಸ್ ಅಂತೂ ಎಲ್ಲನೂ ಇಟ್ಟಿದ್ದೀನಿ. ಏನೇನರಲ್ಲಿ ಮಾಡಿದ್ದೆ ಅಂತಲೂ ಕೂಡ ಮೆನ್ಷನ್ ಮಾಡಿ ನಾನು ಆ ಫೋಟೋನ ನಿಮ್ಗೆ ಹಾಕ್ತೀನಿ. ಸೊ ನನ್ನ ಮೈಂಡ್ ಸೆಟ್ನ ಹೇಗೆ ಬದಲಾಯಿಸ್ಕೊಂಡೆ ಅನ್ನೋದಕ್ಕೆ ಉದಾಹರಣೆಗಳು ಹೇಳ್ತಾ ಇದ್ದೀನಿ ನಾನು. ಒಂದಷ್ಟು ಜನ ಕೇಳಿದ್ದೇನು ಗೊತ್ತಾ, ನೀವು ಆ್ಯಕ್ಸಿಡೆಂಟ್ ಆದಮೇಲೆ 4 ಇಯರ್ಸ್ ಬೆಡ್ ರಿಡನ್ ಕಂಪ್ಲೀಟ್ಲಿ. ಸೊ ಇಂಥ ಟೈಮಲ್ಲಿ ನೀವು ಡಿಪ್ರೆಷನಿಂದ ಹೆಂಗೆ ಹೊರಗಡೆ ಬಂದ್ರಾ ಅಂತ ಒಂದಷ್ಟು ಜನ ಕ್ವಶನ್ ಕೇಳಿರೋದು. ಸೊ ಡಿಪ್ರೆಷನಿಂದ ಹೆಂಗೆ ಹೊರಗಡೆ ಬಂದೆ ಅನ್ನೋದಕ್ಕೆ ನಾನು ಈ ಉದಾಹರಣೆಗಳನ್ನೆಲ್ಲ ಹೇಳ್ತಾ ಇರೋದು. ಆ್ಯಕ್ಚುಲಿ ಮನೇಲಿರೋರೆಲ್ಲ ಹೇಳ್ತಾ ಇದ್ದಿದ್ದು, ಅಯ್ಯೋ ಮನೆ ತುಂಬ ಗಲೀಜು ಮಾಡ್ತಾಳೆ, ಈ ಕ್ರಾಫ್ಟ್ ಅಂತ ಏನಂತ ಏನೂ ಬೇಕಾಗಿಲ್ಲ, ಸುಮ್ಮನೆ ಒಂದು ಮೂಲೆಯಲ್ಲಿ ಮಲ್ಕೊಳ್ಳಿ ಅಂತ. ಸೊ ಮೂಲೆಯಲ್ಲಿ ಮಲಗಿದ್ರೆ ನಮ್ಮ ಮೈಂಡ್ ಏನು ಅನ್ನಿಸ್ತಾಯಿತ್ತು ಅಂದರೆ, ಅಯ್ಯೋ ಒಳ್ಳೆ ಸತ್ತ ಶವದ ಥರ ನಾವು ಜೀವನ ಮಾಡ್ತಾಯಿದ್ದೀವಲ್ಲ, ಏನಕ್ಕೆ ಈ ಜೀವನ ಅಂತ ಅನ್ನಿಸ್ತಾಯಿತ್ತು ನನಗೆ ಮಾತ್ರ. ಬಟ್ ಹಳ್ಳಿಲೇ ಹುಟ್ಟಿ ಬೆಳೆದಿರೋದ್ರಿಂದ ಪ್ರತಿ ಕ್ಷಣವೂ ಅಷ್ಟೇ ಆ್ಯಕ್ಟಿವ್ನೆಸ್ಸಿಂದ ನಾನು ಕೆಲಸ ಮಾಡ್ತಾಯಿದ್ದೆ. ಯಾವ ಮಟ್ಟಿಗೆ ಅಂದರೆ, ಒಂದು ಗಂಡು ಮಗು ಮಾಡುವಂಥ ಎಲ್ಲ ಕೆಲಸಗಳನ್ನೂ ಮಾಡ್ತಾಯಿದ್ದೆ. ಗೇರ್ ಗಾಡಿ ಓಡಿಸ್ತಾಯಿದ್ದೆ, ಸೈಕಲ್ ಓಡಿಸ್ತಾಯಿದ್ದೆ, ಹಸುಗಳಿಗೆ ಹುಲ್ಲು, ಸೌದೆ ಹೊರೆ, ಪ್ರತಿಯೊಂದೂ ಹೊಲ್ದ ಹತ್ರದಿಂದ ನನ್ನ ಮನೆಗೆ ತಂದು ಹಾಕ್ತಾಯಿದ್ದಿದ್ದು. ಒಂದು ಗಂಡು ಮಗುನೂ ಅಷ್ಟು ಮಾಡ್ತಾಯಿರಲಿಲ್ಲ. ಅಷ್ಟು ಕೆಲಸಗಳನ್ನ ನಮ್ಮ ಅಣ್ಣ ತಮ್ಮದಿರಿಗೂ ಮಾಡ್ತಿರ್ಲಿಲ್ವೇನೋ, ಅಷ್ಟು ಕೆಲಸ ನಾನೊಬ್ಬಳೇ ಮಾಡ್ತಾಯಿದ್ದಿದ್ದು. ಸೊ ಅಂಥ ಒಂದು ಸಿಚುವೇಷನಿಂದ ಇವತ್ತು ಸುಮ್ಮನೆ ಮಲಗೋ ಪರಿಸ್ಥಿತಿ ಬಂದ್ಬಿಡ್ತಲ್ಲ ಅಂತ ತುಂಬ ಬೇಸರ ಆಯ್ತಾಯಿತ್ತು ನನಗೆ. 4 ಇಯರ್ಸ್ ಹೆಂಗಪ್ಪ ಮಲಗಿರ್ತವೆ, ಮಲಗಿದ್ರೆ ಅದು ಗಾಯಗಳು ಕೂಡ ಆಗ್ತವೆ ಅದ್ರ ಜೊತೆಗೆ.
ಬಟ್ ಏನು ಅಂದರೆ ನನ್ನದು ಮೈ ಒಂದು ಕಡೆ ನಿಲ್ತಾ ಇರಲಿಲ್ಲ. ನಾನು ಜಾಸ್ತಿ ನನ್ನ ಪ್ರೆಗ್ನೆನ್ಸಿಲೆಲ್ಲ ಲೆಫ್ಟಲ್ಲಿ ಮಲಗಿ ಅಭ್ಯಾಸ, ಹಂಗಾಗಿ ಲೆಫ್ಟಲ್ಲೇ ಮಲ್ಕೊಳ್ಳೋದು ನಾನು. ಸೊ ಲೆಫ್ಟಲ್ಲಿ ಮಲಗೋದ್ರಿಂದ ಲೆಫ್ಟು ಮತ್ತು ಸ್ಟ್ರೈಟು ರೈಟು ಹಿಂಗೆಲ್ಲ ಚೇಂಜ್ ಮಾಡ್ಕೊಳ್ಳೋದ್ರಿಂದ ನನಗೆ ಗಾಯಗಳಾಗಿಲ್ಲ. ಆಮೇಲೆ ಗೊತ್ತಾಯ್ತು ನನಗೆ, ಓ ಬೆಡ್ ಸೋರ್ಸು ಅನ್ನೋದೊಂದಿದೆ, ಈ ಥರನೂ ಆಗುತ್ತೆ. ಸೊ ಹಿಂಗೆಲ್ಲ ಗಾಯಗಳಾಗಿ ಒಂದು ಸಾಯೋವಂಥ ಸ್ಟೇಜಿಗೆ ಹೋಗಿರೋರು ಎಷ್ಟೊಂದು ಜನ ಸತ್ತು ಹೋಗಿದ್ದಾರೆ. ಈ ಥರ ಸ್ಪೈನ್ ಇಂಜುರಿ ಆಗಿರೋ ಅಂಥವ್ರಿಗೇ ಬೆಡ್ ಸೋರ್ಸು ಜಾಸ್ತಿ ಆಗೋದು ಪ್ರತಿಯೊಂದು ಆಮೇಲೆ ಗೊತ್ತಾಯಿತು ನನಗೆ, ಒಂದು ಟ್ರೈನಿಂಗ್ ಸೆಂಟರ್ಗೆ ಹೋದಾದ್ಮೇಲೆ. ಸೊ ನಾನು ಒಂದೇ ಕಡೆ ಮಲಗಿಲ್ವಲ್ಲ, ನನ್ನ ಅದೃಷ್ಟ ಚೆನ್ನಾಗಿತ್ತು ಈ 4 ವರ್ಷದಲ್ಲಿ ಅಂತ ನಾನು ಅಂದ್ಕೊಂಡೆ ಮನಸ್ಸಲ್ಲಿ. ಸೊ ಈ ಟೈಮಲ್ಲಿ ಏನಾಗ್ತಿತ್ತು ಅಂದರೆ ನನ್ನ ಮೈಂಡು ತುಂಬ ಡಿಪ್ರೆಷನ್ಗೆ ಹೋಗ್ಬಿಟ್ಟಿತ್ತು. ಯಾವ ಮಟ್ಟಿಗೆ ಅಂದರೆ ನಾನು ಒಂದು ಸಾರಿ ತಲೆ ಕೂದಲೆಲ್ಲ ತೆಕ್ಕೊಬಿಟ್ಟಿದ್ದೆ. ನಿಜ, ಅದನ್ನು ಸೈಡಲ್ಲಿ ಫೋಟೋಸ್ ಎಲ್ಲ ಹಾಕ್ತಾಯಿರ್ತೀನಿ ನೋಡಿ. ಹೆಣ್ಮಕ್ಳುಗಳ್ಗೆ ಕೂದಲೇ ಅಂದ. ಇವಾಗ ನೋಡಿ ಇಷ್ಟು ಕೂದಲಿರೋದಕ್ಕೆ ನಾನು ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಒಂದು ಹೆಣ್ಣು ಅನ್ನೋದನ್ನ ತೋರಿಸುತ್ತೆ. ಅದೇ ಒಂದು ತಲೆಯೆಲ್ಲ ಕೂದಲು ತೆಕ್ಕೊಬಿಟ್ಟು ಇದ್ರೆ ಹೆಂಗಿರುತ್ತಲ್ವ, ಒಂದು ಮೂಗಿಗೆ ಮೂಗ್ಬಟ್ಟಿಲ್ಲ, ಒಂದು ಕತ್ತಿಗೆ ಏನೂ ಇಲ್ಲ, ಕಿವಿಗೊಂದು ಓಲೆ ಆಗ್ತಾಯಿರಲಿಲ್ಲ, ಅಣ್ಬೊಟ್ಟು ಇರ್ತಾ ಇರಲಿಲ್ಲ, ಬಳೆ ಆಗ್ತಾಯಿರಲಿಲ್ಲ. ಈ ಒಂದು ಸಿಚುವೇಶನ್ ಯಾಕೆ ಆ ಥರ ಇದ್ದೆ ನಾನು ಅಂತ ಹೇಳಿದ್ರೆ, ಕಂಪ್ಲೀಟ್ಲಿ ನನ್ನ ಲೈಫೇ ಮುಗೀತು. ಮತ್ತು ಇನ್ನು ಏನು ಹಾಕೊಂಡು ಏನು ಯೂಸು ಅಂತ ಒಂದು ಹಳೆಯ ಟೀ ಶರ್ಟ್ ಹಾಕೊಳ್ತಾ ಇದ್ದೆ. ಹೆಂಗಿದ್ದೆ ಅಂದರೆ ನಂಗೆ ನಿಜ ನಂಬೋಕ್ಕಾಗಲ್ಲ. ಇವತ್ತು ಆ ಲೈಫಿಂದ ಇವತ್ತು ಬೆಡ್ ಮೇಲಿದ್ದರೂ ಸೀರೆ ಉಟ್ಕೊಳ್ಳೋ ಒಂದು ಮಟ್ಟಕ್ಕೆ ಬಂದಿದ್ದೀನಿ ಅಂದರೆ ನನ್ನ ಮೈಂಡ್ನ ಬದಲಾಯಿಸ್ಕೊಳ್ಳೋಕ್ಕೆ ಎಷ್ಟೆಲ್ಲ ಸ್ಟ್ರಗಲ್ ಮಾಡಿದ್ದೀನಿ ಈ 7 ವರ್ಷದಲ್ಲಿ ಅಂತ ನನಗೆ ಮಾತ್ರ ಗೊತ್ತು. ಸೊ ಒಂದೊಂದು ಸಿಚುವೇಶನ್ ಅನುಭವಿಸ್ಬೇಕಾದ್ರೂ ಒಂದೊಂದು ಪ್ರಶ್ನೆ ಉಟ್ಕೊಳ್ಳುತ್ತೆ ಮನಸ್ಸಲ್ಲಿ, ಹೆಂಗೆ ಬದಲಾಯಿತು ಜೀವನ ಅಂತ. ಸೊ ಅವಾಗ ಅನ್ಸೋದು ಒಂದೇ ಉತ್ತರ ಅದಕ್ಕೆ, ನಮ್ಮವ್ರು ಕೊಟ್ಟ ಒಂದು ಇದಿದೆಯಲ್ಲ, ನಮ್ಮವರು ಅನ್ನೋರು ಒಂದು ಕೊಟ್ಟಿರೋ ನೋವಿಂದ ನಾನು ಕಂಪ್ಲೀಟ್ಲಿ ನನ್ನನ್ನು ಚೇಂಜ್ ಮಾಡ್ಕೊಂಡು ಇವತ್ತು ನಾನು ಬದುಕ್ತಾ ಇದ್ದೀನಿ ಅಂತ ನನಗನ್ಸುತ್ತೆ. ಲೈಫಲ್ಲಿ ನಿಜ ಹೇಳಬೇಕು ಅಂದರೆ, ನಮ್ಮವ್ರು ಯಾರು ಅಂತ ಬಂದರೆ ನಮ್ಮ ದೇಹನೇ ನಮ್ಮದಲ್ಲ. ಇವಾಗ ನಮ್ಮವ್ರು ಯಾರು ಅಂತ ಹೇಗೆ ಹೇಳೋದು? ಸೊ ಅದಕ್ಕೋಸ್ಕರ ಈ ಉಸಿರು ನಮ್ಮದಲ್ಲ, ಈ ದೇಹನೂ ನಮ್ಮದಲ್ಲ, ಈ ಜನ್ಮ ಮಾತ್ರ ನಮ್ಮದು. ಇವಾಗ ಅಂದರೆ ನಮ್ಮ ದೇಹದಲ್ಲಿ ಉಸಿರಿರೋವರೆಗೂ ನಾವು ನಮ್ಮ ಹೆಸರಿಂದ ಕರೀತಾರೆ. ಸೊ ನಮ್ಮ ದೇಹದಲ್ಲಿ ಉಸಿರೇ ಹೋಯ್ತು ಅಂದರೆ ಆವಾಗ ನಮ್ಮನ್ನು ಕರೆಯೋದು ಹೆಸರಿಂದ ಅಲ್ಲ, ಹೆಣ ಅಂತ ಕರೀತಾರೆ, ಶವ ಅಂತ ಕರೀತಾರೆ. ಸೊ ಜನಗಳೆಲ್ಲ ಅಷ್ಟೇ, ಇರೋವರೆಗಷ್ಟೇ ವ್ಯಕ್ತಿಗೆ ಬೆಲೆ, ಇಲ್ಲದ ಮೇಲೆ ಅದರಲ್ಲೂ ದೇಹದಲ್ಲಿ ಉಸಿರು ಹೋದ್ಮೇಲೆ ಆ ವ್ಯಕ್ತಿ ಅಷ್ಟೇ ಹೆಣ ಆಗಿರ್ತಾನೆ. ಇಷ್ಟೇ ಜೀವನ. ನೀರು ಮೇಲೆ ಗುಳ್ಳೆ ಥರ, ಆ ಗುಳ್ಳೆ ಯಾವಾಗ ಪಟ್ಟಂತ ಹೊಡೆಯುತ್ತೋ ಗೊತ್ತಾಗಲ್ಲ. ಸೊ ಆ ಡಿಪ್ರೆಷನಿಂದ ಹೊರಗಡೆ ಬರೋಕ್ಕೆ ತುಂಬ ಸ್ಟ್ರಗಲ್ ಮಾಡಿದ್ದೀನಿ. ಯೂಟ್ಯೂಬ್ ಚಾನಲ್ಸ್ ಮಾಡಿದ್ದೀನಿ. ಅದ್ರ ಜೊತೆಗೆ ನಂಗೆ ಯಾರು ಮಾತಾಡೋಕ್ಕೆ ಒಂದು ಫೋನ್ ಕಾಲ್ ಬರ್ತಾ ಇರಲಿಲ್ಲ. ನಿಜ ಹೇಳಬೇಕು ಅಂದರೆ ಫೋನಿಗೆ ರೀಚಾರ್ಜ್ ಮಾಡಿಸ್ಕೊಳ್ಳೋಕ್ಕೂ ನನ್ನ ಹತ್ರ ದುಡ್ಡು ಇರ್ತಿರ್ಲಿಲ್ಲ ಒಂದು ಟೈಮಲ್ಲಿ. ಯಾರ್ಯಾರನ್ನೋ ಗೊತ್ತಿರೋರ್ನೆಲ್ಲ ಕೇಳಿ ನಾನು ರೀಚಾರ್ಜ್ ಮಾಡಿಸ್ಕೊಂಡಿರೋದುಂಟು. ಇವತ್ತು ನನ್ನ ವಿಡಿಯೋ ನೋಡ್ತಿದ್ದಾರೆ ಅವರು. ಸೊ ತುಂಬ ಥ್ಯಾಂಕ್ಸ್ ಹೇಳಬೇಕು. ಆ ಟೈಮಲ್ಲಿ, ಕರೋನಾ ಟೈಮಲ್ಲಿ ಹೆಲ್ಪ್ ಮಾಡಿರೋ ಅಂಥವ್ರು. ಫೋನ್ ರೀಚಾರ್ಜ್ ಮಾಡಿಸ್ಕೊಂಡು ಅಟ್ಲೀಸ್ಟ್ ಮಲಗಿರೋ ಟೈಮಲ್ಲಿ ನನ್ನ ಮೈಂಡ್ ಡೈವರ್ಟ್ ಮಾಡ್ಕೊಳಕ್ಕಾದ್ರೂ ಒಂದು, ಅವಾಗಂತೂ ರೀಲ್ಸು ಅವು ಇವು ಎಷ್ಟಾಗಿ ನೋಡ್ತಿರ್ಲಿಲ್ಲ. ಬಟ್ ಏನೋ ಒಂದು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಫೋನ್ ನೋಡಬೇಕಿತ್ತಲ್ಲ, ಆ ಒಂದು ರೀಸನ್ಗೆ ಮನೇಲಿ ಕೇಳೋಕ್ಕೆ ಮನಸ್ಸಾಗಲಿಲ್ಲ. ಅದಕ್ಕೆ ಇವತ್ತವರೆಗೂ 7 ಇಯರ್ಸ್ ಆಯಿತು, ಮನೇಲಿ ಯಾವತ್ತೂ ನಾನು ರೀಚಾರ್ಜೇ ಮಾಡಿಸ್ಕೊಂಡಿಲ್ಲ ಫೋನಿಗೆ. ಈ 3 ವರ್ಷದಲ್ಲಿ ಲೈಫೆಲ್ಲ ಚೇಂಜ್ ಮಾಡ್ಕೊಂಡು ನನ್ನಷ್ಟು ನಾನೇ ಇವತ್ತು ಮೊಬೈಲ್ ರೀಚಾರ್ಜ್ ಎಲ್ಲ ಮಾಡ್ಕೊಳ್ತೀನಿ. ಅದೇ ಖುಷಿ. ಏನು ಗೊತ್ತಾ, ನಾವು ನಮ್ಮ ಕೈಲಿ ಮಾಡ್ಕೊಳಕ್ಕಾಗೋದೇ ಇಲ್ಲ ಅನ್ನೋ ಟೈಮಿಂದ ಎಲ್ಲ ಕೆಲಸಗಳನ್ನು ನಾವೇ ಮಾಡ್ಕೊಳ್ಳೋ ಅಂಥ ಒಂದು ಸಿಚುವೇಶನ್ಗೆ ಬರ್ತೀವಲ್ಲ, ಇದು ನಿಜವಾದ ಜೀವನ ಅಂತ ಹೇಳ್ತೀನಿ. ಸೊ ಈ ಜೀವನದಲ್ಲಿ ಯಾರು ಗೆಲ್ತಾರೋ ಯಾರು ಸೋಲ್ತಾರೋ ಏನೂ ಗೊತ್ತಾಗಲ್ಲ ಒಂದೊಂದು ಸಾರಿ. ಬಟ್ ಲೈಫು ತುಂಬ ಪಾಠ ಕಲಿಸಿದೆ. ನಮ್ಮವರಿಂದನೇ ನಾವು ಪಾಠ ಕಲ್ತಿರೋ ಅಂಥದ್ದು. ಸೊ ಈ ಡಿಪ್ರೆಷನಿಂದ ಹೊರಗಡೆ ಹೇಗೆ ಬಂದೆ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಿದ್ದೆ. ಆ್ಯಕ್ಚುಲಿ ಅಷ್ಟೆಲ್ಲ ಕ್ರಾಫ್ಟ್ಗಳು ಮಾಡ್ಕೊಂಡು ಅದೇ ಕ್ರಾಫ್ಟ್ನ ನಾನು ಸ್ಪೈನ್ ಇಂಜುರಿ ಇದೊಂದು ರಿಕವರಿ ಸೆಂಟ್ರಿಗೆ ಹೋಗಿದ್ದೆ. ರಿಕವರಿ ಅಂತೂ ಆಗಲ್ಲ, ಬಟ್ ನಮ್ಮ ಲೈಫ್ನ ನಾವು ಲೀಡ್ ಮಾಡೋದಕ್ಕೆ, ಇಂಡಿಪೆಂಡೆಂಟಾಗಿ ಬದುಕೋದಕ್ಕೆ ಒಂದು ಟ್ರೈನಿಂಗ್ ಸೆಂಟರ್ ಇದೆ, APD ಅಂತ, ಜೀವನ್ ಭೀಮಾನಗರದಲ್ಲಿ ನಾನು ಟ್ರೈನಿಂಗ್ ತೊಗೊಂಡಿದ್ದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಆ ಟ್ರೈನಿಂಗ್ ಸೆಂಟರ್ಗೆ ಹೋಗೋಕೆ ಮುಂಚೆ ನಾನು ಪರವಾಗಿಲ್ಲ ಒಂದು ಮಟ್ಟಿಗೆ 1 ಮಂತು ನಾನೇ ನನ್ನ ಕೆಲಸಗಳು ಮಾಡ್ಕೊಳ್ಳೋದನ್ನ ಕಲ್ತಿದ್ದೆ. ಬಟ್ ಅಷ್ಟು ಇಂಡಿಪೆಂಡೆಂಟ್ ಆಗಿರಲಿಲ್ಲ ನಾನು. ಬಟ್ ಟ್ರೈನಿಂಗ್ ಸೆಂಟರ್ 4.5 ಮಂತ್ ಅಲ್ಲೇ ಇದ್ದೆ ನಾನು. ಸೊ ಆವಾಗ ಜೀವನ ಅಂದರೆ ಏನು ಅಂತ ಕಂಪ್ಲೀಟ್ಲಿ ಅರ್ಥ ಆಯಿತು. ಲೈಫಲ್ಲಿ ನಾವು ಒಬ್ಬರು ಬದುಕ್ಬೋದು, ನಾವು ಒಬ್ಬರೇ ಬದುಕ್ಬೋದು. ಈ ಫ್ಯಾಮಿಲಿಗಳ ಕೈಲೆಲ್ಲ ಒಂದಷ್ಟು ಜನ ಇದ್ದಾರೆ, ಒಂದಷ್ಟು ಅಂತಾರೆ ಮಾಡ್ತಾರೆ, ಅವೆಲ್ಲ ನೋಡಿದಾಗ ಅನಿಸುತ್ತೆ
ನಮ್ಮಷ್ಟು ನಾವೇ ಬದುಕ್ಬಿಡ್ಬೇಕಪ್ಪ, ಸಾಕಿ ಜೀವನ ಬೇರೆಯವ್ರ ಹತ್ರ ಬದುಕಿದ್ದು ಅಂತ ಅನಿಸ್ಬಿಡುತ್ತೆ ಒಂದು ಸ್ಟೇಜಲ್ಲಿ. ಆ ಥರ ಒಂದು ಸ್ಟೇಜಲ್ಲಿ ನನಗೂ ಅನಿಸ್ಬಿಡ್ತು. ಆ್ಯಕ್ಚುಲಿ ಯಾವ ಸ್ಟೇಜ್ ಅಂದರೆ ಅದೊಂದು ಕ್ರಿಟಿಕಲ್ ಸ್ಟೇಜಲ್ಲಿ ನಂಗೆ ಹಂಗೆ ಅನಿಸಿದ್ದು. ಎಲ್ಲರೂ ಒಂಚೂರು ಪರವಾಗಿಲ್ಲ, ಬೆಟರು, ನಾನು ಇಂಡಿಪೆಂಡೆಂಟಾಗಿ ಬದುಕ್ಬೋದು ಅಂದಾಗ ಹೊರಗಡೆ ಬರೋಕ್ಕೆ ಟ್ರೈ ಮಾಡ್ತಾರೆ. ಬಟ್ ನಾನು ಇಂಡಿಪೆಂಡೆಂಟ್ ಆದರೂ 1 ವರ್ಷ ನಾನು ಅಲ್ಲೇ ಉಳ್ಕೊಳ್ತೀನಿ. ನನಗೆ ಏನೂ ರೀಸನ್ನೇ ಇಲ್ಲ ಹೇಗೆ ಅಲ್ಲಿಂದ ಇಂಡಿಪೆಂಡೆಂಟಾಗಿ ಹೊರಗಡೆ ಬರಲಿ ಅಂತ. ರೀಸನ್ನೇ ಇಲ್ಲ, ಏನು ಮಾಡಬೇಕು ಗೊತ್ತಿಲ್ಲ ನನಗೆ. ಆ್ಯಕ್ಚುಲಿ ಆ ಒಂದು ಸಿಚುವೇಷನಲ್ಲಿ ನನಗೊಂದು ಮತ್ತೆ ಆ್ಯಕ್ಸಿಡೆಂಟ್ ಆಗುತ್ತೆ, ಒಂದು ರೋಡ್ ಆ್ಯಕ್ಸಿಡೆಂಟು. ಆ್ಯಕ್ಚುಲಿ ಅದರಲ್ಲಿ ನನ್ನಷ್ಟಕ್ಕೆ ನಾನೇ ಬೀಳೋ ಅಂಥ ಒಂದು ಆ್ಯಕ್ಸಿಡೆಂಟು. ಒಂದು ಮಾಪ್ ಕಡ್ಡಿ ಬಂದು ಟೈಯರ್ಗೆ ಅಡ್ಡಡ್ಡ ಸಿಕ್ಕಾಕೊಂಡಾಗ ನಾನು ಬೀಳ್ತೀನಿ ರೈಟ್ ಸೈಡ್ಗೆ. ಸೊ ಬಿದ್ದಾಗ ಜ್ಞಾನ ಇರಲ್ಲ, ಹೆಲ್ಮೆಟ್ ಮಾತ್ರ ತಲೆ ಮೇಲೆ ಇರುತ್ತೆ. ಹೆಲ್ಮೆಟಿಗೆ ಹೊಡೆದಿರೋ ಏಟಿಂದ ನನಗೆ ಜ್ಞಾನ ತಪ್ಪೋಗಿರುತ್ತೆ. ಬಟ್ ಆ ಜ್ಞಾನ ತಪ್ಪೋಗೋ ಟೈಮಲ್ಲಿ ಕೂಡ ನಾನು ಒಬ್ಬರು ನಮ್ಮ ಫ್ಯಾಮಿಲಿಯವ್ರದ್ದೇ ನಂಬರ್ ಕೊಟ್ಟು ಹಾಸ್ಪಿಟ್ಲಿಗೆಲ್ಲ ಅಡ್ಮಿಷನ್, ಅಂದರೆ ನಾನು ಹಿಂದೆನೇ ಆ್ಯಂಬುಲೆನ್ಸ್ ಬರ್ತಾ ಇರೋದ್ರಿಂದ ನಂಗೆ ಗೊತ್ತಾಗಿತ್ತು ಆ್ಯಂಬುಲೆನ್ಸ್ ಬರ್ತಿದೆ ಅನ್ನೋದು ಗೊತ್ತು. ಯಾರು ತೊಗೊಂಡೋದ್ರು, ಹೆಂಗೆ ತೊಗೊಂಡೋದ್ರು, ನಾನು ಎಲ್ಲಿದ್ದೀನಿ ಅನ್ನೋದು ಅಂತ ಜ್ಞಾನ ಬರೋದಕ್ಕೆ ನನಗೆ ಒಂದು 3 ಇಂದ 4 ಅವರ್ ಮೇಲೆ ತಗೊಳ್ತು ಆ ಜ್ಞಾನ ಬಂದಾಗ. ಈ ಒಂದು ಸಿಚುವೇಷನಲ್ಲಿ ಕಂಪ್ಲೀಟ್ಲಿ ಹಾಸ್ಪಿಟ್ಲಿಗೆ ಯಾರೂ ಬರದೇ ಇರೋವಾಗ ನಂಗೆ ಅರ್ಥ ಆಯಿತು ನಾನು ಯಾರು, ನಾನು ಏನಕ್ಕೆ ಬಂದಿದ್ದೀನಿ, ಮುಂದೆ ಹೆಂಗೆ ಜೀವನ ಮಾಡಬೇಕು ಅನ್ನೋದೆಲ್ಲ ಕಲ್ತಿದ್ದು ಆ ಹಾಸ್ಪಿಟ್ಲಲ್ಲಿ. ಎಂಥ ಸಿಚುವೇಶನ್ ನೋಡಿ, ಮೊದಲೇ ಸ್ಪೈನ್ ಇಂಜುರಿ ಆಗಿದೆ, ಸೊಂಟದಿಂದ ಕಾಲವರೆಗೂ ಸ್ಪರ್ಶ ಇಲ್ಲ. ಇಂಥ ಟೈಮಲ್ಲಿ ಕೈ ಬೇರೆ ಮುರಿತಲ್ಲ ಅಂತ ಒಂದು ಆಘಾತಕಾರಿ ಒಂದು ವಿಷಯ ಅದು. ಆ್ಯಕ್ಚುಲಿ ಯಾವ ಮಟ್ಟಿಗೆ ಅಂದರೆ ಹಿಂಗೆ ಇದನ್ನು ಹಾಕ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ, ಇಲ್ಲಿ ಇಂಜೆಕ್ಷನ್ ಎಲ್ಲ ಚುಚ್ಚಿದ್ದಾರೆ. ನನಗೇನು ಗೊತ್ತಾಗ್ತಿಲ್ಲ. ನಂಗೆ ಅವಾಗ ಯಾವ ವೀಡಿಯೋಗಳು ಮಾಡ್ಕೊಂಡಿಲ್ಲ, ಯಾಕಂದರೆ ಮಾಡ್ಕೊಳಕ್ಕಾಗ್ತಿಲ್ಲ ವೀಡಿಯೋಸ್ ಎಲ್ಲ. ಅದರಲ್ಲಿ 2-3 ವೀಡಿಯೋ ಇರ್ಬೋದು, ನಾನು ಸೈಡಲ್ಲಿ ಹಾಕ್ತೀನಿ ಆ ಒಂದು ಸಿಚುವೇಶನ್ ಹೆಂಗಿತ್ತು ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಅವಾಗ ಹೇಳಿದ್ನಲ್ಲ, ಯೂಟ್ಯೂಬ್ ಚಾನಲ್ ಏನೂ ಮಾಡ್ತಾ ಇರಲಿಲ್ಲ, ಹಂಗಾಗಿ ಆ ವಿಷಯನ ಎಲ್ಲೂ ಹೇಳಲಿಲ್ಲ. ಆಮೇಲೆ ನಮ್ಮ ಫ್ಯಾಮಿಲಿ ಮೆಂಬರೇ ಒಬ್ಬರು ಇವನ್ನೆಲ್ಲ ತೊಗೊಂಡು ಸೋಷಿಯಲ್ ಮೀಡ್ಯಾದಲ್ಲಿ ಹಾಕ್ಬೇಡ ಅಂತ ಒಬ್ರು ಹೇಳಿದ್ರಪ್ಪ. ಹಂಗಾಗಿ ಅವ್ರ ಮಾತು ಕೇಳಿದೆ ನಾನು. ಒಂದು ವೀಡಿಯೋನೂ ನಾನು ಎಲ್ಲೂ ಅಪ್ಲೋಡ್ ಮಾಡಲಿಲ್ಲ. ನನ್ನ ಪರಿಸ್ಥಿತಿ ಹೆಂಗಿತ್ತು ಅಂದರೆ ಯಾರು ಬಂದು ನೋಡ್ಕೊಳಕ್ಕೂ ಆಗದಿರೋ ಒಂದು ಸಿಚುವೇಶನಲ್ಲಿ ಇದ್ದೆ ನಾನು. ಅಪ್ಪ, ಒಂದೊಂದು ಸಿಚುವೇಶನ್ ನೆನೆಸ್ಕೊಳ್ಳೋಕ್ಕೂ ಭಯ ಆಗುತ್ತೆ. ಬಟ್ ಆ ಸಿಚುವೇಶನ್ ಇದೆಯಲ್ಲ, ನಮ್ಮವ್ರು ಯಾರು, ನಾವು ಎಷ್ಟು ದಿನ ಅಲ್ಲಿ ಇರ್ಬೋದು ಅನ್ನೋದನ್ನೆಲ್ಲ ತಿಳಿಸ್ಕೊಟ್ಟಿರೋ ಒಂದು ಸಿಚುವೇಶನು. ಅಲ್ಲೇ ಬಿಟ್ಟು ಹೋಗ್ತಾರೆ, ಅದಾದಮೇಲೆ ನಾನು ಧೈರ್ಯ ಮಾಡ್ಕೊಳ್ತೀನಿ, ಇಲ್ಲ ನಾನು ಬೀದಿ ಏನಾದರೂ ಪರವಾಗಿಲ್ಲ, ಹೋಗ್ಬಾರ್ದು ವಾಪಸ್ ಅಂತ ಹೇಳ್ಬಿಟ್ಟು ನಾನು ಮನಸ್ಸಿಗೆ ತಗೊಂಡು ಧೈರ್ಯವಾಗಿ ಅಲ್ಲಿಂದ ನಾನು ಬಂದೆ ಅನ್ನೋದಕ್ಕಿಂತ ಹಾಸ್ಪಿಟ್ಲಲ್ಲಿ ನನ್ನನ್ನು ಬಿಟ್ಟು ಹೋದರು. ಸೊ ಇದಂತೂ ರಾಯರ ಮೇಲಾಣೆ, ಇದಂತೂ ಸತ್ಯವಾದ ಮಾತು. ಒಂದೇ ಒಂದು ಹೇಳ್ತಾರೆ ಲಾಸ್ಟಲ್ಲಿ ಲೈನು, ರಾಯರ ಮೇಲೆ ಆಣೆ ಇಟ್ಟು ಹೇಳ್ತೀನಿ ನಾನು ಈ ಮಾತಾ. ಆಲ್ರೆಡಿ ಆಕ್ಸಿಡೆಂಟ್ ಆಗಿದೆ, ಸೊಂಟದಿಂದ ಕಾಲವರೆಗೂ ನಿನಗೆ ಯಾವುದೇ ಸೆನ್ಸೇಷನ್ ಇಲ್ಲ. ಮೊದಲೇ ಸೊಂಟ ಮುರಿದು ಹೋಗಿದೆ, ಇವಾಗ ಕೈಯು ಮುರಿದಿದೆ. ನೀನು ಇದ್ದರೆ ಯಾರಿಗೆ ಯೂಸು, ನೀನಿದ್ದರೆ ಯಾರಿಗೆ ಉಪಯುಕ್ತ ಇದೆಯಾ ನೀನು ಅಂತ ಒಂದು ಮಾತು ಬರುತ್ತೆ ಸ್ವಂತ ಹಸ್ಬೆಂಡಿಂದ. ಸೊ ಆವಾಗ ನನಗನ್ನಿಸ್ತು, ಇನ್ನು ಲೈಫಲ್ಲಿ ಬದುಕಿದ್ರೆ ಏನು ಯೂಸು, ಯಾರಿಗೋಸ್ಕರ ಬದುಕಬೇಕು, ಇದ್ದಷ್ಟು ದಿನ ಆಗುತ್ತೆ, ರಾಯರಿದ್ದಾರೆ ಅಂತ ಅಷ್ಟೇ ಅಂದ್ಕೊಂಡಿದ್ದು. ಬಟ್ ಗೊತ್ತಿಲ್ಲ, ನನ್ನ ಮಗನ ನೋಡೋದಕ್ಕೆ ನನಗೆ ತುಂಬ ದಿನಗಳಾಯಿತು. 3 to 4 months ಆಯಿತು. ನನ್ನ ಮಗನ ಸ್ಕೂಲ್ ಹತ್ರನೇ ಹೋಗಿ ಮೀಟ್ ಮಾಡ್ತೀನಿ. ಅಲ್ಲಿ ಇಂಟರ್ನ್ಯಾಷನಲ್ ಸ್ಕೂಲ್ ಆಗಿರೋದ್ರಿಂದ ನನ್ನನ್ನು ನೋಡೋದಕ್ಕೆ ಬಿಡಲ್ಲ. ಸೊ ಒಂದೊಂದು ಸಿಚುವೇಶನ್ ತುಂಬ ಕ್ರಿಟಿಕಲ್ ಆಗಿತ್ತು. ನನ್ನ ಕೈ ಆಪ್ರೇಷನ್ ಆಗಿರೋಳು, ಗಾಡಿನೂ ಓಡ್ಸೋಕ್ಕಾಗದಿರೋ ಪರಿಸ್ಥಿತಿಲಿ ನಾನು ಮೆಟ್ರೋದಲ್ಲಿ ಹೋಗಿ, ಮೆಟ್ರೋದಿಂದ ಒಂದು 3-4 ಕಿಲೋಮೀಟ್ರ್ ಸ್ಕೂಲ್ ಇರುತ್ತೆ. ಆ್ಯಕ್ಚುಲಿ ಆ ಸ್ಕೂಲ್ ಬಂದು ಸ್ವಾಮಿನಾರಾಯಣ ಗುರುಕುಲ ಅಂತ ಕಣ್ಮಿಣಿಕೆ ಹತ್ರ ಇದೆ. ಕಣ್ಮಿಣಿಕೆಗೂ ಪೆಪ್ಸಿಗೂ ಮಧ್ಯದಲ್ಲಿ ಒಂದು ಸ್ಕೂಲ್ ಇದೆ, ದೊಡ್ಡದು ಇಂಟರ್ನ್ಯಾಷನಲ್ ಸ್ಕೂಲು. ಆ್ಯಕ್ಚುಲಿ ನನ್ನ ತಾಯಿಯಾಗಿ ಅಲ್ಲಿ ಬಿಡ್ತಾಯಿಲ್ಲ, ಮನೇಲಿ ನೋಡಬೇಕು ಇವರು ಏನಕ್ಕೆ ಬಂದಿದ್ದಾರೆ ಅಂತ. ಆ್ಯಕ್ಚುಲಿ ಅವ್ರಿಗೆ ಯಾರಿಗೂ ನಮ್ಮ ವಿಷಯಗಳೇ ಗೊತ್ತಿಲ್ಲ. ಆಮೇಲೆ ಅವ್ರ ಕ್ಲಾಸ್ ಟೀಚರ್ಗೆ ನನ್ನ ವಿಷಯ ಗೊತ್ತಿತ್ತು, ಹಾಗಾಗಿ ನನ್ನ ನೋಡೋಕ್ಕೆ ಬಿಟ್ಟರು. ಮಗನ ನೋಡಿದೆ, ಖುಷಿ ಆಯಿತು. ಅವನನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ ತುಂಬ ಕಷ್ಟ ಆಗಿಬಿಡ್ತು ನನಗೆ. ಅದಕ್ಕೆ ಸ್ಕೂಲ್ ಹತ್ರ ಹೋದೆ ನಾನು ನೋಡೋದಕ್ಕೆ, ಯಾಕಂದರೆ ಅವನನ್ನು ಕಾಂಟ್ಯಾಕ್ಟೇ ಮಾಡಿಸಿರ್ಲಿಲ್ಲ ನನಗೆ. ಒಂದೊಂದು ಸಿಚುವೇಶನ್ನ ನಿಭಾಯಿಸೋದಕ್ಕೆ ಅಷ್ಟೇ ಒಂದು ಸ್ಟ್ರಗಲ್ ಆಯಿತು ನನಗೆ. ಆ್ಯಕ್ಚುಲಿ ಅಪಾರ್ಟ್ಮೆಂಟಲ್ಲಿ ಇರೋ ಟೈಮಲ್ಲೇ ನಾನು ಟೆರಾಕೋಟಾ ಜ್ಯುವೆಲರಿನೆಲ್ಲ ಕಲ್ತಿದ್ದು. ನಿಜ ಹೇಳಬೇಕು ಅಂದರೆ ಈ ಥರ ಕ್ರಿಯೇಟಿವ್ ಆಗಿರುವಂಥ ಒಂದು ಕ್ರಾಫ್ಟ್ಗಳು ಮತ್ತು ಬೇರೆ ಬೇರೆ ಥರ ಒಂದು ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿದಾಗ ನಾವು ಏನೆಲ್ಲ ನೋವಲ್ಲಿದ್ರೂ ನಾವು ಅದನ್ನು ಮರ್ತೋಗ್ತೀವಂತೆ. ಸೊ
ಸೊ ನಮ್ಮ ಅತ್ತೆ ಮಗಳು ಯಾರೋ ಸ್ಟೇಟಸಲ್ಲಿ ಹಾಕೊಂಡಿರ್ತಾರೆ ಟೆರಕೋಟಾ ಜ್ಯುವೆಲರಿ ಕ್ಲಾಸಸ್ ಇದೆ ಅಂತ. ಆ್ಯಕ್ಚುಲಿ ಜ್ಯುವೆಲರಿ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಮೊದಲೆಲ್ಲ. ಬಟ್ ನಾನು ಯೂಟ್ಯೂಬ್ ನೋಡಬೇಕಾದ್ರೆ ನಂಗೆ ತುಂಬ ಇಂಟ್ರೆಸ್ಟು ಕ್ರಾಫ್ಟ್ಗಳು ಮಾಡೋದ್ರಲ್ಲಿ. ಯಾವಾಗಂದ್ರೆ ಆಕ್ಸಿಡೆಂಟ್ ಆದಮೇಲೆ ಬೆಡ್ ಮೇಲೆ ಮಲಗಿರ್ತಿದ್ನಲ್ಲ, ಏನೂ ಕೆಲಸ ಇಲ್ಲ, ಕಾರ್ಯ ಇಲ್ಲ, ನಂಗೆ ಎದ್ದು ಕೂರೋ ಪರಿಸ್ಥಿತಿಲಿಲ್ಲ ನಾನು. ಹಿಂಗಿರುವಾಗ ನಂಗೆ ಏನಾದರೂ ಈ ಥರ ಕ್ರಿಯೇಟಿವ್ ಆಗಿ ಮೈಂಡಿಗೆ ಏನಾದರೂ ವರ್ಕ್ ಕೊಡಬೇಕು. ಏನಕ್ಕೆ ಅಂದರೆ ನಾನು ಡಿಪ್ರೆಷನಿಂದ ಹೊರಗಡೆ ಬರಬೇಕು, ಮತ್ತು ನಾನು ಬದುಕಬೇಕು ಅನ್ನೋ ಒಂದು ಛಲ ನನಗೆ ಬರಲಿ ಅಂತ ಹೇಳ್ಬಿಟ್ಟು ನಾನು ವೀಡಿಯೋಸ್ನೆಲ್ಲ ನೋಡೋದು, ಮೋಟಿವೇಶ್ನಲ್ ವೀಡಿಯೋಸ್ ಎಲ್ಲ ಏನೇ ನೋಡಿದ್ರೂ ಎಂಡ್ ಆಫ್ ದ ಡೇ ನಂಗೆ ಅನ್ನಿಸ್ತಾ ಇದ್ದಿದ್ದು, ಇಷ್ಟೇನಾ ಜೀವನ, ಈ ನೋವಿಂದ ಬದುಕೋಕ್ಕಾಗ್ತಿಲ್ಲ ಅಂತ ಅನ್ನಿಸ್ತಾ ಇತ್ತು ನನಗೆ. ಸೊ ಈ ಪರಿಸ್ಥಿತಿಲಿ ನಾನು ತುಂಬ ಏನು ಮಾಡಬೇಕು, ಮಾಡಬೇಕು, ಹೇಗೆ ಜೀವನ ಅನ್ನೋದೇ ಒಂದು ಕ್ವಶನ್ ಮೈಂಡಲ್ಲಿ ಕಾಡ್ತಾ ಇರೋವಂಥ ಒಂದು ಕ್ವಶನ್ ಅಂತ ಹೇಳ್ಬೋದು. ಈ ಟೈಮಲ್ಲಿ ಸ್ಟೇಟಸ್ ಹಾಕಿರೋದನ್ನ ನೋಡಿದೆ. ಆಮೇಲೆ ನಾನು ಜ್ಯುವೆಲರಿ ಕಲಿಬೇಕಂತ ತುಂಬ ಆಸೆ ಆಯಿತು. ನನ್ನ ಫ್ರೆಂಡ್ ಒಬ್ಬರು ಶ್ರೀದೇವಿ ಅಂತ ಅಪಾರ್ಟ್ಮೆಂಟಲ್ಲೇ ಇದ್ದರು, ಇವಾಗ US ಅಲ್ಲಿ ಇದ್ದಾರೆ ಅವರು. ಸೊ ಅವ್ರಿಗೆ ಹೇಳಿದೆ, ಈ ಥರ ಟೆರಕೋಟಾ ಜ್ಯುವೆಲರಿ ಕ್ಲಾಸಸ್ ಇದೆಯಂತೆ, ನಾನು ಬರ್ತೀನಿ ಅಂತ ಕೇಳಿದೆ. ಅವ್ರು ಒಂದು ಸಾರಿ ಏನು ಮಾಡಿದ್ರು, ನನಗೋಸ್ಕರ ಹೋಗಿ ಅಲ್ಲಿ ವಿಚಾರಿಸ್ಕೊಂಡು ಬಂದರು. ನೋಡಿದರೆ ಫಸ್ಟ್ ಫ್ಲೋರಲ್ಲಿ ಇದೆ ಅದು. ಸೊ ಇವರೇ ಧೈರ್ಯ ಮಾಡಿದರು, ಇಲ್ಲ ನೀವು ಬನ್ನಿ, ನಾವು ಹೆಂಗಸರೆಲ್ಲ ಸೇರಿ ಮೇಲೆ ಹತ್ತಿಸ್ತೀವಿ ಅಂತೆಲ್ಲ ಹೇಳಿದರು. ಸೊ ನೀವು ನಂಬಲ್ಲ, ತಮ್ಮಣ್ಣನ ದೊಡ್ಡಿ ಅಂತ ಏನೋ ಬರುತ್ತೆ, ಬಿಡದಿಯಿಂದ ಸ್ವಲ್ಪ ದೂರ ಹೋಗಬೇಕು. ನನಗೆ 30 ಕಿಲೋಮೀಟ್ರ್ ಆಗ್ತಾಯಿತ್ತು ನಮ್ಮ ಅಪಾರ್ಟ್ಮೆಂಟಿಂದ, ಬ್ರಿಗೇಡ್ ಪನೋರಮ ರಾಮೋಳಿ ಗೇಟಿಂದ 30 ಕಿಲೋಮೀಟ್ರ್ ಆಗ್ತಾಯಿತ್ತು ನನಗೆ. ಆದರೂ ನಾನು ಬಿಟ್ಟಿಲ್ಲ. 2 ದಿನಕ್ಕೆ ಸಾರಿ ಹೋಗ್ತಾಯಿದ್ದೆ, 3 ದಿನಕ್ಕೆ ಸಾರಿ ಹೋಗ್ತಿದ್ದೆ. ಅಂದರೆ ನಾನು ಹೋಗಿ ಅಲ್ಲೇ ಸ್ಟೇನೇ ಉಳ್ಕೊಬಿಡ್ತಾಯಿದ್ದೆ. ಯಾಕಂದರೆ ಫಸ್ಟ್ ಫ್ಲೋರಲ್ಲೇ ಇದ್ದಿದ್ದು, ಇಳಿಸೋಕ್ಕಾಗ್ತಿರಲಿಲ್ಲ. ಪದೇ ಬೇಡ ಅಂತ ನಾನೇ ಸುಮ್ಮನೆ ಆಗಿಬಿಟ್ಟು ಅಲ್ಲೇ ವಾಶ್ರೂಮ್ ಇರ್ತಾಯಿತ್ತು, ಒಂದು ರೂಮ್ ಕೂಡ ಇತ್ತು, ಒಂದು ಮಂಚನೂ ತರಿಸ್ಕೊಟ್ರು ನನಗೋಸ್ಕರ. ಬಾಷ್ ಕಂಪ್ನಿ ಕಡೆಯಿಂದ ನನಗೆ ಫ್ರೀಯಾಗಿ ಟೆರಕೋಟಾ ಜ್ಯುವೆಲರಿ ಕ್ಲಾಸ್ನ ಹೇಳ್ಕೊಟ್ಟಿದ್ದು. ಆ್ಯಕ್ಚುಲಿ ಬಾಷ್ ಕಂಪ್ನಿಯವರು ಆ ಮೇಡಮ್ನ ಅರೇಂಜ್ ಮಾಡಿದರು. ಅವರು ಬಂದು ನಮಗೆ ಕ್ಲಾಸಸ್ ಎಲ್ಲ ಮಾಡ್ತಾಯಿದ್ರು. ಬರೀ 10 ಡೇಸ್ ಕ್ಲಾಸ್ ಅಷ್ಟೇ, ಅದರಲ್ಲೊಂದು 5-6 ಡೇಸ್ ಅಷ್ಟೇ ಹೋಗಿದ್ದು. ಆಮೇಲೆ ಹುಷಾರಿರಲಿಲ್ಲ ನನಗೆ. ಸೊ ನಮ್ಮ ಗ್ರೂಪಲ್ಲಿ ಒಂದು 25 to 30 ಮೆಂಬರ್ಸ್ ಇದ್ದರು, ಹೆಣ್ಮಕ್ಳುಗಳು ಕಲಿಯೋಕ್ಕೆ ಬರ್ತಾಯಿದ್ದವರು. ಆ್ಯಕ್ಚುಲಿ ಅಷ್ಟು ಜನದಲ್ಲಿ ಇವತ್ತು ಮಾಡ್ತಾ ಇರೋದು ಟೆರಕೋಟಾ ಜ್ಯುವೆಲರಿನ ಹೇಳ್ಕೊಳ್ಳೋದಕ್ಕೆ ಖುಷಿ ಆಗುತ್ತೆ. ಆಮೇಲೆ ನಮ್ಮ ಗ್ರೂಪಲ್ಲಿರೋರು ಒಂದಷ್ಟು ಜನ ಮೊನ್ನೆ ಅಷ್ಟೇ ಕಾಲ್ ಮಾಡಿದರು, ಏನು ಸವಿತಾ ನೀನು ಜ್ಯುವೆಲರಿ ನೋಡ್ತಾ ಇದ್ದೀನಿ, ಇಷ್ಟು ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳ್ತಾರೆ. ಖುಷಿ ಆಗುತ್ತೆ. ಅದರಲ್ಲೂ ಇನ್ನೊಬ್ಬರು US ಅಲ್ಲಿ ನನ್ನ ಫ್ರೆಂಡ್ ಒಬ್ಬರು ಇದ್ದಾರೆ, ಶ್ರೀದೇವಿ ಅಂತ ಹೇಳಿದ್ನಲ್ಲ, ಅವರು ಕೂಡ ಒಂದಷ್ಟು ಜ್ಯುವೆಲರಿ ಪರ್ಚೇಸ್ ಮಾಡಿದರು ನನ್ನ ಹತ್ರ. ನೋಡಿ, ಇಬ್ಬರು ಒಟ್ಟಿಗೆ ಕಲ್ತ್ಬಿಟ್ಟು ಇವತ್ತು ನಿಮ್ಮ ಹತ್ರ ಜ್ಯುವೆಲರಿ ನಾನು ಪರ್ಚೇಸ್ ಮಾಡ್ತಾಯಿದ್ದೀನಿ ಅಂತ ಹೇಳಿದರು. ಆಮೇಲೆ ಅವರೆಲ್ಲ ನೋಡಿ ಫಿನಿಶಿಂಗ್ ಎಲ್ಲ ತುಂಬ ನೀಟಾಗಿ ಮಾಡ್ತೀರಾ, ಎಲ್ಲ ಚೆನ್ನಾಗಿ ಕಲ್ತ್ಕೊಂಡಿದ್ದೀರಾ, ಅದೇ ಗ್ರೇಟ್. ನಾವು ಇಷ್ಟೊಂದು ಇದ್ದಿದ್ದು ಕೈ ಕಾಲು ನೆಟ್ಟಗಿದ್ದು ನಾವೇ ಕಲಿಲಿಲ್ಲ, ನಾವೇ ಮಾಡ್ತಾಯಿಲ್ಲ ಟೆರಕೋಟಾ ಜ್ಯುವೆಲರಿ ಅಂದಾಗ ನನಗೊಂದು ಕಡೆ ಪ್ರೌಡ್ ಫೀಲ್ ಆಯಿತು. ಏನಕ್ಕೆ ಅಂದರೆ ಅವತ್ತೇನೋ ಡಿಪ್ರೆಷನ್ ಲೆವೆಲಿಂದ ಹೊರಗಡೆ ಬರಬೇಕು ಅಂತ ನಾನು ಮಣ್ಣಿನ ಜ್ಯುವೆಲರಿನ ಕಲಿತೆ. ಇವತ್ತು ಅದೇ ನನ್ನ ಜೀವನ ಆಗಿದೆ. ಆ್ಯಕ್ಚುಲಿ ಇದೆಲ್ಲ ಒಂದಷ್ಟು ಫನ್ನಿ ಇನ್ಸಿಡೆಂಟ್ಸ್ ಎಲ್ಲ ಅಪಾರ್ಟ್ಮೆಂಟೆಲ್ಲ ನಡೀತು. ಅದೆಲ್ಲ ಹೇಳೋ ಖುಷಿ ಆಗುತ್ತೆ, ಒಂದು ಕಡೆ ನಗುನೂ ಬರುತ್ತೆ. ಏನಕ್ಕೆ ಅಂತ ಕೇಳಿದ್ರೆ, ನಾನು ಮಣ್ಣಿನ ಜ್ಯುವೆಲರಿ ಮಾಡೋದಕ್ಕೆ ಎಷ್ಟು ಇಂಟ್ರೆಸ್ಟ್ ಅಂದರೆ ರಾತ್ರಿ ಎಲ್ಲ ಮಾಡೋದು. ಏನಕ್ಕೆ ಅಂದರೆ ನಂಗೆ ಇದೇ ಬರ್ತಾಯಿರಲಿಲ್ಲ ನೈಟೆಲ್ಲ, ಅಷ್ಟು ಡಿಪ್ರೆಷನ್ಗೆ ಹೋಗ್ಬಿಟ್ಟಿದೆ. ಮತ್ತು ನಾನು ಡಾಕ್ಟ್ರ್ ಕಡೆಯಿಂದ ಸ್ಲೀಪಿಂಗ್ ಟ್ಯಾಬ್ಲೆಟ್ಸು ಇದೆಲ್ಲ ತಗೊಳ್ತಾ ಇದ್ದೆ ಮೊದಲು. ಯಾವ ಮಟ್ಟಿಗೆ ಅಂದರೆ ರಾತ್ರೆಲ್ಲ ನಿದ್ದೆ ಬರ್ತಾಯಿರಲಿಲ್ಲ ನನಗೆ. ರಾತ್ರಿಯಲ್ಲೇ ಎದ್ದಿರ್ತಾಯಿದ್ದೆ, ಬೆಳಗ್ಗೆ ಹೊತ್ತು ಮಲ್ಕೊಳ್ಳೋದು. ಮಲ್ಕೊಂಡಿರೋ ಟೈಮಲ್ಲಿ ಯಾರು ಏನು ಸೌಂಡ್ ಮಾಡೋಂಗಿಲ್ಲ. ಸೌಂಡ್ ಮಾಡೋ ಕಿವಿ ಪಟ್ಟಂತ ಕೇಳಿಸ್ತಾಯಿತ್ತು ನನಗೆ. ಅವ್ರ ಹತ್ರ ಎಲ್ಲ ಜಗಳ ಮಾಡೋದು ನಾನು, ನೀವೇನು ಸೌಂಡ್ ಮಾಡೋಂಗಿಲ್ಲ ನಾನು ಮಲಗಿರೋವಾಗ ಅಂತ ಎಲ್ಲ ಜಗಳ ಅಂದರೆ ಆ ಡಿಪ್ರೆಷನ್ ಲೆವೆಲಲ್ಲಿ ನನ್ನ ಮನಸ್ಥಿತಿನ ಯಾರು ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿ ಇಲ್ಲ ಅಂತ ಒಬ್ಬರೂ ಇರಲಿಲ್ಲ. ಸೊ ಅವ್ರಿಗೆ ಅನಿಸ್ತಾ ಇದ್ದಿದ್ದು ಏನು ಗೊತ್ತಾ, ಇವಳು ಏನು ರಾಕ್ಷಸಿ ಆಗಿಬಿಟ್ಟಿದ್ದಾಳೆ ಆಕ್ಸಿಡೆಂಟ್ ಆದಮೇಲೆ ಅಂತ ಅನ್ಕೊಳ್ತಾ ಇದ್ರು. ಅವರೆಲ್ಲ ಬೈತಾಯಿದ್ರು ನನಗೂ. ಬಟ್ ನಾನು ರಿಪೀಟೆಡ್ಲಿ ಬೈತಾಯಿದ್ದೆ. ಏನಕ್ಕೆ ಅಂದರೆ ನನ್ನ ಮನಸ್ಥಿತಿ ಚೆನ್ನಾಗಿರಲಿಲ್ಲ ಅವಾಗ. ವಿಡಿಯೋ ಜಾಸ್ತಿ ಲೆಂತ್ ಆಗಿರೋದ್ರಿಂದ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಮತ್ತೆ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕಾಗಿ. ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಹಾಕಿ.